ಶ್ರೀಲಂಕಾದಲ್ಲಿ ಮೋದಿ ಹೆಜ್ಜೆ ಇಟ್ಟಿದ್ದು ಚೀನಾಗೆ ಉರಿ ಹೆಚ್ಚಾಗಿದೆ. ಎಲ್ಲಿ ಲಂಕಾದಲ್ಲಿ ಮೋದಿ ಅಬ್ಬರ ಶುರುವಾಗುತ್ತೆ, ಎಲ್ಲಿ ತಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ ಅನ್ನೋ ಆತಂಕ ಹೆಚ್ಚಾಗಿದೆ. ಚೀನಾ ಆತಂಕಕ್ಕೆ ಕಾರಣ ಏನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಲಂಕಾದಲ್ಲಿ ಹೊಸ ವಿದ್ಯುತ್ ಘಟಕಕ್ಕೆ ಪ್ಲಾನ್. ಚೀನಾಗೆ ಹೆಚ್ಚಿದ ಆತಂಕ, ಹೊಸ ರಣತಂತ್ರ. ಚೀನಾವನ್ನು ನಂಬಿ ಸಂಪೂರ್ಣ ಬರ್ಬಾದಾಗಿರುವ ಶ್ರೀಲಂಕಾ ನೆರವಿಗೆ ಭಾರತ ಸದಾ ಮುಂಚೂಣಿಯಲ್ಲಿ ಇರುತ್ತೆ. ಹಾಗೆಯೇ ನಿನ್ನೆಯಷ್ಟೇ ಲಂಕಾದಲ್ಲಿ ಹಲವು ಕಾಮಗಾರಿಗಳು, ಯೋಜನೆಗಳಿಗೆ ಅನುದಾನ ಘೋಷಿಸಿ ಬಂದಿದ್ದಾರೆ. ಅಲ್ಲದೆ ಲಂಕಾದಲ್ಲಿ ಹೊಸ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ತಯಾರಿ ಕೂಡ ನಡೆದಿದೆ. ಇದು ಚೀನಾ ಆತಂಕಕ್ಕೆ ಕಾರಣವಾಗಿದೆ. ಆಗಸ್ಟ್ 2022ರಲ್ಲಿ ಹಂಬಂತೋಟ ಬಂದರಿನಲ್ಲಿ ಚೀನಾದ ಕ್ಷಿಪಣಿ ಮತ್ತು ಉಪಗ್ರಹ ಟ್ರ್ಯಾಕಿಂಗ್ ಹಡಗು ಎವಾನ್ ವಾಂಗ್ ಅನ್ನ ಡಾಕಿಂಗ್ ಮಾಡಲಾಗಿತ್ತು. ಇದು ಅಧ್ಯಯನ ಹಡಗು ಎಂದು ಚೀನಾ ಹೇಳಿಕೊಂಡಿತ್ತಾದರೂ ಇದು ಗೂಢಚರ್ಯೆಗೆ ಬಂದಿದ್ದ ನೌಕೆ ಎಂದು ಭಾರತ ಪ್ರತಿಪಾದಿಸಿತ್ತು. ಈ ಘಟನೆ ಬಳಿಕ ಎರಡೂ ದೇಶಗಳ ನಡುವಿನ ಸಂಬಂಧ ಹಳಸಿತ್ತು. ಆಗಸ್ಟ್ 2023ರಲ್ಲಿ ಕೊಲಂಬೋ ಬಂದರಿನಲ್ಲಿ ಮತ್ತೊಂದು ಚೀನಾದ ಯುದ್ಧ ನೌಕೆ ಲಂಗರು ಹಾಕಿತ್ತು. ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಮೋದಿ ಸತತ ಪ್ರಯತ್ನ ಪಟ್ಟಿದ್ರು. ಈಗ ಅದು ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಅರಬ್ ರಾಷ್ಟ್ರದ ಸಹಯೋಗದೊಂದಿಗೆ ಟ್ರೆಂಕೋಮಲಿಯಲ್ಲಿ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಮಾತುಕತೆ ನಡೆದಿದೆ. ಟ್ರೆಂಕೋಮಲಿ ಎನರ್ಜಿ ಹಬ್ ಹೌದು, ಪೂರ್ವ ಕರಾವಳಿಯಲ್ಲಿ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಪ್ಲಾನ್ ನಡೆದಿದೆ. ಟ್ರೆಂಕೋಮಲಿಯಲ್ಲಿ ಇಂಧನ ಕೇಂದ್ರ ಅಭಿವೃದ್ಧಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹಂಬ ತೋಟದಲ್ಲಿರುವ ಚೀನಾದ ತೈಲ ಸಂಸ್ಕರಣಾ ಒಪ್ಪಂದಕ್ಕೆ ಎದುರೇಟು ನೀಡಲು ಮೋದಿ ಈ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಭಾರತದ ಈ ಯತ್ನ ಇಂಧನ ಮತ್ತು ಹಣಕಾಸಿಗೂ ಮೀರಿದೆ. ಆರ್ಥಿಕ, ಇಂಧನ ಮತ್ತು ರಕ್ಷಣಾ ಸಂಬಂಧ ಬಲಪಡಿಸಿದೆ ಭಾರತ. ಹೀಗಾಗಿ ಶ್ರೀಲಂಕಾದಲ್ಲಿ ಚೀನಾದ ಪ್ರಭಾವವನ್ನು ಅಂತ್ಯಗೊಳಿಸಲು ಹೆಜ್ಜೆ ಇಟ್ಟಿದೆ. ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಚೀನಾದ ಪ್ರಭಾವವನ್ನು ವಿಸ್ತರಿಸುವ ಆತಂಕದ ಮಧ್ಯೆ ಮೋದಿ ತಿರುಗೇಟು ನೀಡಲು ಪ್ಲಾನ್ ಮಾಡಿದ್ದಾರೆ. ಚೀನಾ ಹೆಜ್ಜೆಗೆ ಮೋದಿ ಟಕ್ಕರ್ ಕೊಡುವ ಮೂಲಕ ಭಾರತದ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶ್ರೀಲಂಕಾದಲ್ಲಿ ಮೋದಿ ಹೆಜ್ಜೆ ಇಟ್ಟಿದ್ದು ಚೀನಾಗೆ ಉರಿ ಹೆಚ್ಚಾಗಿದೆ. ಎಲ್ಲಿ ಲಂಕಾದಲ್ಲಿ ಮೋದಿ ಅಬ್ಬರ ಶುರುವಾಗುತ್ತೆ, ಎಲ್ಲಿ ತಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ ಅನ್ನೋ ಆತಂಕ ಹೆಚ್ಚಾಗಿದೆ. ಚೀನಾ ಆತಂಕಕ್ಕೆ ಕಾರಣ ಏನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಲಂಕಾದಲ್ಲಿ ಹೊಸ ವಿದ್ಯುತ್ ಘಟಕಕ್ಕೆ ಪ್ಲಾನ್. ಚೀನಾಗೆ ಹೆಚ್ಚಿದ ಆತಂಕ, ಹೊಸ ರಣತಂತ್ರ. ಚೀನಾವನ್ನು ನಂಬಿ ಸಂಪೂರ್ಣ ಬರ್ಬಾದಾಗಿರುವ ಶ್ರೀಲಂಕಾ ನೆರವಿಗೆ ಭಾರತ ಸದಾ ಮುಂಚೂಣಿಯಲ್ಲಿ ಇರುತ್ತೆ. ಹಾಗೆಯೇ ನಿನ್ನೆಯಷ್ಟೇ ಲಂಕಾದಲ್ಲಿ ಹಲವು ಕಾಮಗಾರಿಗಳು, ಯೋಜನೆಗಳಿಗೆ ಅನುದಾನ ಘೋಷಿಸಿ ಬಂದಿದ್ದಾರೆ. ಅಲ್ಲದೆ ಲಂಕಾದಲ್ಲಿ ಹೊಸ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ತಯಾರಿ ಕೂಡ ನಡೆದಿದೆ. ಇದು ಚೀನಾ ಆತಂಕಕ್ಕೆ ಕಾರಣವಾಗಿದೆ. ಆಗಸ್ಟ್ 2022ರಲ್ಲಿ ಹಂಬಂತೋಟ ಬಂದರಿನಲ್ಲಿ ಚೀನಾದ ಕ್ಷಿಪಣಿ ಮತ್ತು ಉಪಗ್ರಹ ಟ್ರ್ಯಾಕಿಂಗ್ ಹಡಗು ಎವಾನ್ ವಾಂಗ್ ಅನ್ನ ಡಾಕಿಂಗ್ ಮಾಡಲಾಗಿತ್ತು. ಇದು ಅಧ್ಯಯನ ಹಡಗು ಎಂದು ಚೀನಾ ಹೇಳಿಕೊಂಡಿತ್ತಾದರೂ ಇದು ಗೂಢಚರ್ಯೆಗೆ ಬಂದಿದ್ದ ನೌಕೆ ಎಂದು ಭಾರತ ಪ್ರತಿಪಾದಿಸಿತ್ತು. ಈ ಘಟನೆ ಬಳಿಕ ಎರಡೂ ದೇಶಗಳ ನಡುವಿನ ಸಂಬಂಧ ಹಳಸಿತ್ತು. ಆಗಸ್ಟ್ 2023ರಲ್ಲಿ ಕೊಲಂಬೋ ಬಂದರಿನಲ್ಲಿ ಮತ್ತೊಂದು ಚೀನಾದ ಯುದ್ಧ ನೌಕೆ ಲಂಗರು ಹಾಕಿತ್ತು. ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಮೋದಿ ಸತತ ಪ್ರಯತ್ನ ಪಟ್ಟಿದ್ರು. ಈಗ ಅದು ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಅರಬ್ ರಾಷ್ಟ್ರದ ಸಹಯೋಗದೊಂದಿಗೆ ಟ್ರೆಂಕೋಮಲಿಯಲ್ಲಿ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಮಾತುಕತೆ ನಡೆದಿದೆ. ಟ್ರೆಂಕೋಮಲಿ ಎನರ್ಜಿ ಹಬ್ ಹೌದು, ಪೂರ್ವ ಕರಾವಳಿಯಲ್ಲಿ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಪ್ಲಾನ್ ನಡೆದಿದೆ. ಟ್ರೆಂಕೋಮಲಿಯಲ್ಲಿ ಇಂಧನ ಕೇಂದ್ರ ಅಭಿವೃದ್ಧಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹಂಬ ತೋಟದಲ್ಲಿರುವ ಚೀನಾದ ತೈಲ ಸಂಸ್ಕರಣಾ ಒಪ್ಪಂದಕ್ಕೆ ಎದುರೇಟು ನೀಡಲು ಮೋದಿ ಈ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಭಾರತದ ಈ ಯತ್ನ ಇಂಧನ ಮತ್ತು ಹಣಕಾಸಿಗೂ ಮೀರಿದೆ. ಆರ್ಥಿಕ, ಇಂಧನ ಮತ್ತು ರಕ್ಷಣಾ ಸಂಬಂಧ ಬಲಪಡಿಸಿದೆ ಭಾರತ. ಹೀಗಾಗಿ ಶ್ರೀಲಂಕಾದಲ್ಲಿ ಚೀನಾದ ಪ್ರಭಾವವನ್ನು ಅಂತ್ಯಗೊಳಿಸಲು ಹೆಜ್ಜೆ ಇಟ್ಟಿದೆ. ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಚೀನಾದ ಪ್ರಭಾವವನ್ನು ವಿಸ್ತರಿಸುವ ಆತಂಕದ ಮಧ್ಯೆ ಮೋದಿ ತಿರುಗೇಟು ನೀಡಲು ಪ್ಲಾನ್ ಮಾಡಿದ್ದಾರೆ. ಚೀನಾ ಹೆಜ್ಜೆಗೆ ಮೋದಿ ಟಕ್ಕರ್ ಕೊಡುವ ಮೂಲಕ ಭಾರತದ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಶ್ರೀಲಂಕಾದಲ್ಲಿ ಮೋದಿ ಹೆಜ್ಜೆ ಇಟ್ಟಿದ್ದು ಚೀನಾಗೆ ಉರಿ ಹೆಚ್ಚಾಗಿದೆ. ಎಲ್ಲಿ ಲಂಕಾದಲ್ಲಿ ಮೋದಿ ಅಬ್ಬರ ಶುರುವಾಗುತ್ತೆ, ಎಲ್ಲಿ ತಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ ಅನ್ನೋ ಆತಂಕ ಹೆಚ್ಚಾಗಿದೆ. ಚೀನಾ ಆತಂಕಕ್ಕೆ ಕಾರಣ ಏನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಲಂಕಾದಲ್ಲಿ ಹೊಸ ವಿದ್ಯುತ್ ಘಟಕಕ್ಕೆ ಪ್ಲಾನ್. ಚೀನಾಗೆ ಹೆಚ್ಚಿದ ಆತಂಕ, ಹೊಸ ರಣತಂತ್ರ. ಚೀನಾವನ್ನು ನಂಬಿ ಸಂಪೂರ್ಣ ಬರ್ಬಾದಾಗಿರುವ ಶ್ರೀಲಂಕಾ ನೆರವಿಗೆ ಭಾರತ ಸದಾ ಮುಂಚೂಣಿಯಲ್ಲಿ ಇರುತ್ತೆ. ಹಾಗೆಯೇ ನಿನ್ನೆಯಷ್ಟೇ ಲಂಕಾದಲ್ಲಿ ಹಲವು ಕಾಮಗಾರಿಗಳು, ಯೋಜನೆಗಳಿಗೆ ಅನುದಾನ ಘೋಷಿಸಿ ಬಂದಿದ್ದಾರೆ. ಅಲ್ಲದೆ ಲಂಕಾದಲ್ಲಿ ಹೊಸ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ತಯಾರಿ ಕೂಡ ನಡೆದಿದೆ. ಇದು ಚೀನಾ ಆತಂಕಕ್ಕೆ ಕಾರಣವಾಗಿದೆ. ಆಗಸ್ಟ್ 2022ರಲ್ಲಿ ಹಂಬಂತೋಟ ಬಂದರಿನಲ್ಲಿ ಚೀನಾದ ಕ್ಷಿಪಣಿ ಮತ್ತು ಉಪಗ್ರಹ ಟ್ರ್ಯಾಕಿಂಗ್ ಹಡಗು ಎವಾನ್ ವಾಂಗ್ ಅನ್ನ ಡಾಕಿಂಗ್ ಮಾಡಲಾಗಿತ್ತು. ಇದು ಅಧ್ಯಯನ ಹಡಗು ಎಂದು ಚೀನಾ ಹೇಳಿಕೊಂಡಿತ್ತಾದರೂ ಇದು ಗೂಢಚರ್ಯೆಗೆ ಬಂದಿದ್ದ ನೌಕೆ ಎಂದು ಭಾರತ ಪ್ರತಿಪಾದಿಸಿತ್ತು. ಈ ಘಟನೆ ಬಳಿಕ ಎರಡೂ ದೇಶಗಳ ನಡುವಿನ ಸಂಬಂಧ ಹಳಸಿತ್ತು. ಆಗಸ್ಟ್ 2023ರಲ್ಲಿ ಕೊಲಂಬೋ ಬಂದರಿನಲ್ಲಿ ಮತ್ತೊಂದು ಚೀನಾದ ಯುದ್ಧ ನೌಕೆ ಲಂಗರು ಹಾಕಿತ್ತು. ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಮೋದಿ ಸತತ ಪ್ರಯತ್ನ ಪಟ್ಟಿದ್ರು. ಈಗ ಅದು ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಅರಬ್ ರಾಷ್ಟ್ರದ ಸಹಯೋಗದೊಂದಿಗೆ ಟ್ರೆಂಕೋಮಲಿಯಲ್ಲಿ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಮಾತುಕತೆ ನಡೆದಿದೆ. ಟ್ರೆಂಕೋಮಲಿ ಎನರ್ಜಿ ಹಬ್ ಹೌದು, ಪೂರ್ವ ಕರಾವಳಿಯಲ್ಲಿ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಪ್ಲಾನ್ ನಡೆದಿದೆ. ಟ್ರೆಂಕೋಮಲಿಯಲ್ಲಿ ಇಂಧನ ಕೇಂದ್ರ ಅಭಿವೃದ್ಧಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹಂಬ ತೋಟದಲ್ಲಿರುವ ಚೀನಾದ ತೈಲ ಸಂಸ್ಕರಣಾ ಒಪ್ಪಂದಕ್ಕೆ ಎದುರೇಟು ನೀಡಲು ಮೋದಿ ಈ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಭಾರತದ ಈ ಯತ್ನ ಇಂಧನ ಮತ್ತು ಹಣಕಾಸಿಗೂ ಮೀರಿದೆ. ಆರ್ಥಿಕ, ಇಂಧನ ಮತ್ತು ರಕ್ಷಣಾ ಸಂಬಂಧ ಬಲಪಡಿಸಿದೆ ಭಾರತ. ಹೀಗಾಗಿ ಶ್ರೀಲಂಕಾದಲ್ಲಿ ಚೀನಾದ ಪ್ರಭಾವವನ್ನು ಅಂತ್ಯಗೊಳಿಸಲು ಹೆಜ್ಜೆ ಇಟ್ಟಿದೆ. ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಚೀನಾದ ಪ್ರಭಾವವನ್ನು ವಿಸ್ತರಿಸುವ ಆತಂಕದ ಮಧ್ಯೆ ಮೋದಿ ತಿರುಗೇಟು ನೀಡಲು ಪ್ಲಾನ್ ಮಾಡಿದ್ದಾರೆ. ಚೀನಾ ಹೆಜ್ಜೆಗೆ ಮೋದಿ ಟಕ್ಕರ್ ಕೊಡುವ ಮೂಲಕ ಭಾರತದ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶ್ರೀಲಂಕಾದಲ್ಲಿ ಮೋದಿ ಹೆಜ್ಜೆ ಇಟ್ಟಿದ್ದು ಚೀನಾಗೆ ಉರಿ ಹೆಚ್ಚಾಗಿದೆ. ಎಲ್ಲಿ ಲಂಕಾದಲ್ಲಿ ಮೋದಿ ಅಬ್ಬರ ಶುರುವಾಗುತ್ತೆ, ಎಲ್ಲಿ ತಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ ಅನ್ನೋ ಆತಂಕ ಹೆಚ್ಚಾಗಿದೆ. ಚೀನಾ ಆತಂಕಕ್ಕೆ ಕಾರಣ ಏನು ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಲಂಕಾದಲ್ಲಿ ಹೊಸ ವಿದ್ಯುತ್ ಘಟಕಕ್ಕೆ ಪ್ಲಾನ್. ಚೀನಾಗೆ ಹೆಚ್ಚಿದ ಆತಂಕ, ಹೊಸ ರಣತಂತ್ರ. ಚೀನಾವನ್ನು ನಂಬಿ ಸಂಪೂರ್ಣ ಬರ್ಬಾದಾಗಿರುವ ಶ್ರೀಲಂಕಾ ನೆರವಿಗೆ ಭಾರತ ಸದಾ ಮುಂಚೂಣಿಯಲ್ಲಿ ಇರುತ್ತೆ. ಹಾಗೆಯೇ ನಿನ್ನೆಯಷ್ಟೇ ಲಂಕಾದಲ್ಲಿ ಹಲವು ಕಾಮಗಾರಿಗಳು, ಯೋಜನೆಗಳಿಗೆ ಅನುದಾನ ಘೋಷಿಸಿ ಬಂದಿದ್ದಾರೆ. ಅಲ್ಲದೆ ಲಂಕಾದಲ್ಲಿ ಹೊಸ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ತಯಾರಿ ಕೂಡ ನಡೆದಿದೆ. ಇದು ಚೀನಾ ಆತಂಕಕ್ಕೆ ಕಾರಣವಾಗಿದೆ. ಆಗಸ್ಟ್ 2022ರಲ್ಲಿ ಹಂಬಂತೋಟ ಬಂದರಿನಲ್ಲಿ ಚೀನಾದ ಕ್ಷಿಪಣಿ ಮತ್ತು ಉಪಗ್ರಹ ಟ್ರ್ಯಾಕಿಂಗ್ ಹಡಗು ಎವಾನ್ ವಾಂಗ್ ಅನ್ನ ಡಾಕಿಂಗ್ ಮಾಡಲಾಗಿತ್ತು. ಇದು ಅಧ್ಯಯನ ಹಡಗು ಎಂದು ಚೀನಾ ಹೇಳಿಕೊಂಡಿತ್ತಾದರೂ ಇದು ಗೂಢಚರ್ಯೆಗೆ ಬಂದಿದ್ದ ನೌಕೆ ಎಂದು ಭಾರತ ಪ್ರತಿಪಾದಿಸಿತ್ತು. ಈ ಘಟನೆ ಬಳಿಕ ಎರಡೂ ದೇಶಗಳ ನಡುವಿನ ಸಂಬಂಧ ಹಳಸಿತ್ತು. ಆಗಸ್ಟ್ 2023ರಲ್ಲಿ ಕೊಲಂಬೋ ಬಂದರಿನಲ್ಲಿ ಮತ್ತೊಂದು ಚೀನಾದ ಯುದ್ಧ ನೌಕೆ ಲಂಗರು ಹಾಕಿತ್ತು. ಶ್ರೀಲಂಕಾದಲ್ಲಿ ನಡೆಯುತ್ತಿರುವ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಮೋದಿ ಸತತ ಪ್ರಯತ್ನ ಪಟ್ಟಿದ್ರು. ಈಗ ಅದು ಯಶಸ್ವಿಯಾಗಿದೆ. ಅಷ್ಟೇ ಅಲ್ಲ, ಅರಬ್ ರಾಷ್ಟ್ರದ ಸಹಯೋಗದೊಂದಿಗೆ ಟ್ರೆಂಕೋಮಲಿಯಲ್ಲಿ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಮಾತುಕತೆ ನಡೆದಿದೆ. ಟ್ರೆಂಕೋಮಲಿ ಎನರ್ಜಿ ಹಬ್ ಹೌದು, ಪೂರ್ವ ಕರಾವಳಿಯಲ್ಲಿ ಪವರ್ ಪ್ಲಾಂಟ್ ನಿರ್ಮಾಣಕ್ಕೆ ಪ್ಲಾನ್ ನಡೆದಿದೆ. ಟ್ರೆಂಕೋಮಲಿಯಲ್ಲಿ ಇಂಧನ ಕೇಂದ್ರ ಅಭಿವೃದ್ಧಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹಂಬ ತೋಟದಲ್ಲಿರುವ ಚೀನಾದ ತೈಲ ಸಂಸ್ಕರಣಾ ಒಪ್ಪಂದಕ್ಕೆ ಎದುರೇಟು ನೀಡಲು ಮೋದಿ ಈ ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಭಾರತದ ಈ ಯತ್ನ ಇಂಧನ ಮತ್ತು ಹಣಕಾಸಿಗೂ ಮೀರಿದೆ. ಆರ್ಥಿಕ, ಇಂಧನ ಮತ್ತು ರಕ್ಷಣಾ ಸಂಬಂಧ ಬಲಪಡಿಸಿದೆ ಭಾರತ. ಹೀಗಾಗಿ ಶ್ರೀಲಂಕಾದಲ್ಲಿ ಚೀನಾದ ಪ್ರಭಾವವನ್ನು ಅಂತ್ಯಗೊಳಿಸಲು ಹೆಜ್ಜೆ ಇಟ್ಟಿದೆ. ಹಿಂದೂ ಮಹಾಸಾಗರ ಪ್ರದೇಶದಾದ್ಯಂತ ಚೀನಾದ ಪ್ರಭಾವವನ್ನು ವಿಸ್ತರಿಸುವ ಆತಂಕದ ಮಧ್ಯೆ ಮೋದಿ ತಿರುಗೇಟು ನೀಡಲು ಪ್ಲಾನ್ ಮಾಡಿದ್ದಾರೆ. ಚೀನಾ ಹೆಜ್ಜೆಗೆ ಮೋದಿ ಟಕ್ಕರ್ ಕೊಡುವ ಮೂಲಕ ಭಾರತದ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.